ವೀಕ್ಷಕರ ನಮಸ್ಕಾರ. ಫುಡ್ ಬ್ಲಾಗ್ಗೆ ತಮಗೆಲ್ಲ ಸ್ವಾಗತ ಬಯಸ್ತಾ ಇದ್ದೀನಿ. ಹಾಗೆ ಇವತ್ತು ನಾನು ಉಪಹಾರ ಮಂದಿರ ಕ್ಯಾಂಟೀನ್ ಹತ್ರ ಇದ್ದೀನಿ. ಇದು ಬಂದು ಟೌನ್ ಹಾಲ್ ಬಳಿ ಇದೆ. ಸೊ ಇಂಟರ್ನ್ಶಿಪ್ ವರ್ಕ್ ಇರೋ ಕಾರಣದಿಂದ ಈ ಸೈಡ್ ಬಂದಿದ್ದೆ. ಯಾಕೆ ನಾನು ಫುಡ್ ರಿವ್ಯೂ ಮಾಡಬಾರ್ದು ಅನಿಸ್ತು. ಸೊ ಈ ಕ್ಯಾಂಟೀನಲ್ಲಿ ಚಪಾತಿ ಆರ್ಡ್ರ್ ಮಾಡಿದ್ದೀನಿ. ಚಪಾತಿಗೆ ಸಾಗು ಕೂಡ ಇದೆ. ಸೊ ತಿಂದು ಟೇಸ್ಟ್ ಮಾಡಿ ಯಾವ ರೀತಿ ಇದೆ ಏನು ಇದೆ ಅಂತ ಒಂದು ರಿವ್ಯೂ ಕೊಡ್ತೀನಿ. ಚಪಾತಿಗೆ ಸಾಗು ಮೊದಲನೇ ಬೈಟು. ವ್ಲಾಗ್ನ ಕೊನೆವರೆಗೂ ನೋಡಿ, ಫುಲ್ಲು ತಿಂದು ಆಮೇಲೆ ನಾನು ರಿವ್ಯೂ ಮಾಡ್ತೀನಿ. ಯಾಕಂದರೆ ನನಗೆ ಫುಲ್ ತಿಂದು ರಿವ್ಯೂ ಮಾಡೋಕ್ಕೆ ಇಷ್ಟ. ಒಂದು ತಿಂದ್ಬಿಟ್ಟು ರಿವ್ಯೂ ಹೇಳಿದ್ರೆ ಅದು ಸರಿ ಹೋಗೋಲ್ಲ. ಫುಲ್ ತಿಂದರೆ ಏನು ಎತ್ತ ಅಂತ ನಮ್ಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಇವಾಗ ಜಸ್ಟ್ ಚಪಾತಿ ಊಟ ಮುಗಿಸ್ಕೊಂಬಂದೆ. ನಾನು 2 ವೀಕ್ಸ್ ಬಿಫೋರ್ ಇದೇ ಕ್ಯಾಂಟೀನಿಗೆ ಬಂದು ಚಪಾತಿ ಜೊತೆ ಸಾಗು ಆರ್ಡ್ರ್ ಮಾಡಿದ್ದೆ. ಟೇಸ್ಟ್ ಅಂತ ಅನಿಸಿತ್ತು. ಬಟ್ ಇವತ್ತು ನನಗೇನು ಫೀಲ್ ಆಯಿತು ಅಂದರೆ, ಆ ಟೇಸ್ಟ್ ಏನಿದೆ ಇವತ್ತು ಆ ಟೇಸ್ಟ್ ನನಗೆ ಸಿಗಲಿಲ್ಲ. ಚಪಾತಿಗೆ ಸರಿಯಾಗಿ ಎಣ್ಣೆ ಹಾಕಿರಲಿಲ್ಲ. ಬರೀ ಚಪಾತಿ ತಿಂದರೆ ನಮಗೊಂದು ಟೇಸ್ಟ್ ಅಂತ ಗೊತ್ತಾಗುತ್ತೆ, ಸಖತ್ತಾಗಿದೆ ಅಂತ ಅನಿಸುತ್ತೆ. ಅಟ್ಲೀಸ್ಟ್ ನನಗೆ ಅದು ಫೀಲೇ ಆಗಲಿಲ್ಲ. ಇನ್ನೊಂದೇನಪ್ಪ ಅಂದರೆ, ಸಾಗುಗೆ ಟೇಸ್ಟ್ ಕಮ್ಮಿ ಇತ್ತು, ಸ್ವಲ್ಪ ಸಪ್ಪೆ ಇತ್ತು, ಖಾರ ಜಾಸ್ತಿ ಮಾಡಿತ್ತು. ಎಲ್ಲ ಮುಗಿಸಾದ್ಮೇಲೆ ನನ್ನ ಗಂಟಲು ಸ್ವಲ್ಪ ಉರಿ ಅಂತ ಅನ್ನಿಸ್ತು. ಒಟ್ಟಾರೆ ನನ್ನ ರೇಟಿಂಗ್ ಬಂದು 5 ಔಟ್ ಆಫ್ 2.5 ಕೊಡ್ತೀನಿ 5ಗೆ. ಇದಾಗಿತ್ತು ಇವತ್ತಿನ ಒಂದು ಸಣ್ಣ ಫುಡ್ ಬ್ಲಾಗ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವ್ಯೂ ಮಾಡಿ. ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಹನುಮೋಹನ್ ನಮಸ್ಕಾರ. ಸೊ ನಾನು ಒಟ್ಟಾರೆ ಏನು ಹೇಳತ್ತೀನಿ ಅಂದ್ರೆ, ಇವರು ಅಟ್ಲೀಸ್ಟ್ ಮುಂಬರುವ ಜನಗಳಿಗೆ ಅಟ್ಲೀಸ್ಟ್ ಒಂದು ಟೇಸ್ಟ್ ಕೊಡಲಿ. ಬಿಕಾಸ್ ಇವತ್ತು ನಾನು ತೊಗೊಂಡಿರೋ ಚಪಾತಿ 40 ರುಪೀಸ್. ಅದೇ 2 ವೀಕ್ಸ್ ಬಿಫೋರ್ ತೊಗೊಂಡಿರೋ ಚಪಾತಿ ಬಂದು 35 ರುಪೀಸ್. 5 ರುಪೀಸ್ ಎಕ್ಸ್ಟ್ರಾ ಮಾಡಿದ್ದಾರೆ. ಫಸ್ಟ್ ಆಫ್ ಆಲು 2 ಚಪಾತಿಗೆ 35 ಪ್ರೈಸೇ ತುಂಬ ಹೈ ಅಂತ ಅನಿಸ್ತು. ಅಟ್ಲೀಸ್ಟ್ ಒಂದು 25 ಅವ್ರು 30 ತೊಗೊಂಡಿದ್ರು ಓಕೆ, ಏನೋ ಈಗಿನ ಸಿಚುವೇಷನಲ್ಲಿ ಅಷ್ಟು ತೊಗೊಳ್ಲಿ. ಯಾಕಂದರೆ ಅವ್ರಿಗೂ ಒಂದು ಬಿಸ್ನೆಸ್ ಆಗಬೇಕು, ಫೈನ್ ಒಪ್ಕೊಳ್ಳೋಣ. ಬಟ್ ಇವತ್ತು 40 ರುಪೀಸ್ ತೊಗೊಂಬಿಟ್ಟು ಟೇಸ್ಟ್ ಇಲ್ಲ ಏನಿಲ್ಲ. ಅವ್ರು ಸಾಗು ಹೆಂಗಾಗ್ತಾರೆ ಅಂತ ಸ್ಟಾರ್ಟಿಂಗು ಜಿಪ್ಪುಣ್ತನ ಮಾಡ್ತಾರೆ, ಇಷ್ಟಿಷ್ಟೇ ಆಗ್ತಾರೆ. ಏನಕ್ಕೆ ಹಂಗೆ ಮಾಡ್ತಾರೋ ಗೊತ್ತಿಲ್ಲ ನನಗಂತೂ. ಅಟ್ಲೀಸ್ಟ್ ಈ ವಿಡಿಯೋ ಅವ್ರು ನೋಡಿದ್ರೆ ಮುಂಬರುವ ಜನಗಳಿಗೆ ಕ್ಲೀನಾಗಿ ಒಂದು ಟೇಸ್ಟ್ ಕೊಡಲಿ. ಆ ಪ್ರೈಸ್ ಇಟ್ಕೊಂಡು ಅಟ್ಲೀಸ್ಟ್ ಟೇಸ್ಟ್ನಾಗ ಚೆನ್ನಾಗಿ ಕೊಡಲಿ. ಸೊ ಅವ್ರ ಕ್ಯಾಂಟೀನ್ ಕೂಡ ಒಂದು ಒಳ್ಳೆ ನೇಮ್ ಬರುತ್ತೆ, ಜನಗಳು ಕೂಡ ಜಾಸ್ತಿ ಬರ್ತಾರೆ. ಸೊ ಇದಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ.